ಬಸವ ಕಲ್ಯಾಣ ಮಹಾನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರಾಮೀಣ ಮಂಡಲ ಮತ್ತು ನಗರ ಮಂಡಲದ ವತಿಯಿಂದ ಧರ್ಮಸ್ಥಳದ ಧರ್ಮಯುದ್ಧ ಎನ್ನುವಂತ ಶೀರ್ಷಿಕೆಯನ್ನು ಇಟ್ಟುಕೊಂಡು ಇವತ್ತು ಬಸವ ಕಲ್ಯಾಣದಲ್ಲಿ ಪ್ರತಿಭಟನೆಯನ್ನ ಆಂದೋಲನವನ್ನ ಇವತ್ತು ನಾವು ಮಾಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಮಂಡಲದ ಅಧ್ಯಕ್ಷರಾದಂತಹ ಜ್ಞಾನೇಶ್ವರ್ ಮೂಳೆ ಅವರೇ, ಸಿದ್ದು ಬಿರಾದರ್ ಅವರೇ ಹಾಗೂ ಜಿಲ್ಲೆಯ ಉಪಾಧ್ಯಕ್ಷರು, ಈ ಪ್ರತಿಭಟನೆಯ ಉಸ್ತುವಾರಿಗಳಾದಂತಹ ವಿಜಯಕುಮಾರ್ ಪಾಟೀಲ್ ಗಾದ್ವಿ ಅವರೇ ಹಾಗೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಆದರಣೀಯ ಮುಖಂಡರುಗಳೇ, ವಿಶೇಷವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸಹೋದರಿಯರೇ, ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಧರ್ಮಸ್ಥಳ ಇಡೀ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಅದೊಂದು ಪ್ರಖ್ಯಾತ ಧರ್ಮಕ್ಷೇತ್ರ, ಸುಕ್ಷೇತ್ರ. ಬಂಧುಗಳೇ, ನಿಮಗೆ ಗೊತ್ತಿರಬಹುದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವರು ಅವರ ಜನಪ್ರಿಯತೆಯನ್ನು ನೋಡಿ ತಮಗೆ ಗೊತ್ತಿದೆ ಅಂತ ತಿಳ್ಕೊತೇನೆ. ಕಳೆದ ಸಲ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಹೆಸರು ರಾಷ್ಟ್ರಪತಿ ಆಗ್ತಾರಂತಕ್ಕಂಥ ಲೆವೆಲ್ಗೆ ಹೋಗಿ ಚರ್ಚೆ ಆಗಿತ್ತು. ನಾನು ಸುಮಾರು 1994ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ಪಡೆಯಲಿಕ್ಕೆ ಹೋಗಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಸಲ ನಾನು ಹೋಗಿ ದರ್ಶನವನ್ನು ಪಡೆದಿದ್ದೇನೆ. ಬಹುತೇಕ ಧರ್ಮಸ್ಥಳದಲ್ಲಿ ಬಹುತೇಕ ಈ ಜಗತ್ತಿನೊಳಗೆಲ್ಲರೂ ಕೂಡ ಬರೀ 5 ನಿಮಿಷದೊಳಗ ಸುಮಾರು 7ರಿಂದ 8 ಸಾವಿರ ಜನರಿಗೆ ಪ್ರಸಾದ ಕೊಡ್ತಕ್ಕಂಥ ವ್ಯವಸ್ಥೆ, ಊಟದ ವ್ಯವಸ್ಥೆ ಅದು ಎಲ್ಲರೇ ನಡೀತದೆ ಅಂದ್ರೆ ಅದು ಜಗತ್ತಿನೊಳಗೆ ಎಲ್ಲಿಲ್ಲ. ಅದು ನೋಡ್ಬೇಕಂದ್ರೆ ಧರ್ಮಸ್ಥಳ ಹೋಗಬೇಕು. ದಾಸೋಹಕ್ಕಷ್ಟೇ ಅಲ್ಲ ಸ್ನೇಹಿತರೆ, ಧರ್ಮಸ್ಥಳ ಬರೀ ದಾಸೋಹಕ್ಕಷ್ಟೇ ಅಲ್ಲ, ಶಿಕ್ಷಣಕ್ಕಾಗಿ ತಗೊಂಡ್ರೆ ನೀವು ಅಲ್ಲಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಪಾಲಿಟೆಕ್ನಿಕ್ ಕಾಲೇಜ್, BEd ಕಾಲೇಜ್, ಅಗ್ರಿಕಲ್ಚರ್ ಕಾಲೇಜ್, ಬಹುತೇಕ ಶಿಕ್ಷಣಕ್ಕಾಗಿ ಏನೇನು ಬೇಕು LKG ಹಿಡ್ಕೊಂಡು ಸ್ನಾತಕೋತ್ತರ ಪದವಿ ತನಕ ಎಲ್ಲ ಮಟ್ಟದ ಶಿಕ್ಷಣದಲ್ಲಿ ಕೂಡ ದಾಸೋಹ. ಅದ್ರ ಜೊತೆಗೆ ಇವತ್ತು ನಾವು ಬಹಳ ಜನ ಹೇಳ್ತಾರ, ನಮಗೇನಾದ್ರೆ ಒಂದು ಸ್ವಲ್ಪ ವೇಟ್ ಜಾಸ್ತಿ ಆಗಿತ್ತು, ತೂಕ ಜಾಸ್ತಿ ಆಗಿತ್ತು, ಧರ್ಮಸ್ಥಳಕ್ಕೆ ಹೋರಿ 8 ದಿವಸ ಇಡ್ರಿ, ಪ್ರಕೃತಿ ಚಿಕಿತ್ಸೆ ತೋರಿ ಅಂತ ಕ್ಷೇತ್ರ ಅದು ಧರ್ಮಸ್ಥಳ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರಲಿ, ಯಾವ ಕೆಲಸ ಸರ್ಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲೋ ಅಂತ ಕೆಲಸ, ಯಾವ ಕೆಲಸ ಸರ್ಕಾರ ಮಾಡ್ಲಿಕ್ಕೆ ಸೋತದೋ ಅಂತ ಕೆಲಸ ಮಾಡಿ ತೋರಿಸಿದ್ದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಇವತ್ತು ರಾಜ್ಯದ ಎಷ್ಟೋ ಬರಡು ಪ್ರದೇಶಗಳಲ್ಲಿ ಕೆರೆಗಳನ್ನ ಕಟ್ಟಿದ್ರು, ರೈತರಿಗೆ ಬೆನ್ನೆಲುಬಾಗಿ ನಿಂತರು, ಕುಡಿಲಿಕ್ಕೆ ನೀರು ಕೊಟ್ಟರು, ಎಷ್ಟೋ ಮಹಿಳೆಯರಿಗೆ, ಹಿಂದುಳಿದ ವರ್ಗದ ಮಹಿಳೆಯರಿಗೆ, ದಲಿತ ಮಹಿಳೆಯರಿಗೆ, ಎಷ್ಟೋ ಜನ ವಿಧವೆ ಮಹಿಳೆಯರಿಗೆ, ಮತ್ತೆ ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಒಬ್ಬ ಮಹಿಳೆ ಕೂಡ ನಾನು ಮತ್ತೆ ಬದುಕಬಹುದು, ಉತ್ತಮ ಜೀವನವನ್ನು ಕಟ್ಕೋಬಹುದು ಅಂತಕ್ಕಂಥ ಅದೆಷ್ಟೋ ಸಾವಿರಾರು ಲಕ್ಷ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಿದ್ದು ಇಡೀ ದೇಶದೊಳಗ ಅದು ಒಂದೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಸ್ನೇಹಿತರೆ, ಇವತ್ತು ನೋಡ್ರಿ, ಎಷ್ಟೋ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ತಾಲೂಕಿನೊಳಗ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಯಾವ ಶಾಲೆಯೊಳಗೆ ಶಿಕ್ಷಕರಿಲ್ಲ, ನಾನು ಶಿಕ್ಷಕರು ಕೊಡ್ತೀನಿ ಅಂತೇಳಿ ಅತಿಥಿ ಶಿಕ್ಷಕರು ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಎಲ್ಲಿ ವಿಫಲ ಆಗ್ತದೋ, ಸರ್ಕಾರ ಎಲ್ಲಿ ಮುಟ್ಲಿಕ್ಕಾಗಲ್ಲೋ ಅಷ್ಟು ಒಳಗೆ ಇವತ್ತು ಜನರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ನಡೆದಿದ್ದು ಅದು ಧರ್ಮಸ್ಥಳದಿಂದ. ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ದೇವಸ್ಥಾನಗಳು, ಈ ರಾಜ್ಯದ ದೇವಸ್ಥಾನಗಳು, ಮೂಲ ಸ್ಥಾನಗಳು, ನ್ಯಾಯಸ್ಥಾನಗಳು, ನಮ್ಮ ಪ್ರತಿಯೊಂದು ದೇವಸ್ಥಾನದ
ಕಲ್ಲುಗಳು ಅಲ್ಲಿನ ಕಂಬಗಳಲ್ಲೂ ಕೂಡ ಇತಿಹಾಸ ಇದೆ ಅಂತ ಪ್ರಮುಖವಾದ ದೇವಸ್ಥಾನಗಳನ್ನ ಯಾರೋ ದುಷ್ಟರಿಗೆ ಹಿಡ್ಕೊಂಡು ಏನೋ ಮಾಡಿ ಷಡ್ಯಂತ್ರ ಮಾಡಿ ಹಿಂದೂ ಧರ್ಮದ ನಾಶಕ್ಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದು ಇಡೀ ಇವತ್ತು ರಾಜ್ಯದ ಜನ ಅಷ್ಟೇ ಅಲ್ಲ, ಇಡೀ ದೇಶದ 100 ಕೋಟಿ ಜನ ನೋಡ್ತಾ ಇದ್ದಾರೆ. ಆ ಮಾಸ್ಕ್ ಮ್ಯಾನ್ ಅವ್ನ ವೇಷಧಾರಿ ನನಗೇನೋ ದುಡ್ಡು ಕೊಡ್ತೀನಲ್ಲ ಸರ್, ಆ ಕಾರಣಕ್ಕಾಗಿ ಈ ಕೆಲಸ ಮಾಡಿದಂತ ಹೇಳಿ ಅವನು ತಪ್ಪು ಒಪ್ಕೊಂಡಿದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹಾಗಾಗಿ ಇಡೀ ಜನ ಯಾವತ್ತು ಈ ದೇಶದಲ್ಲಿ ಧರ್ಮಕ್ಕೆ ಏನಾದ್ರೂ ಆಪತ್ತು ಬಂದ್ರೆ ತಮಗೆ ಗೊತ್ತಿರಲಿ, ಎಷ್ಟೋ ಮೊಹಮ್ಮದ್ ಘೋರಿ ಅಂತವರು, ಮೊಹಮ್ಮದ್ ಘಜ್ನಿ ಅಂತವರು, ಎಂತೆಂತವ್ರು ಬಂದ್ರು ಕೂಡ ಈ ದೇಶದೊಳಗ ಅಹಲ್ಯಾಬಾಯಿ ಹೋಳ್ಕರ್ ಅಂತವರು ಹುಟ್ಟು ಬಂದ್ರು. ಸಾವಿರಾರು ಮಠ ಮಂದಿರಗಳ ನಿರ್ಮಾಣ ಕಾರ್ಯ ಅವರಿಂದ ನಡೆದಿದ್ದು. ಎಲ್ಲಿ ತನಕ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿ ತನಕ ಧರ್ಮಸ್ಥಳದ ಕ್ಷೇತ್ರ ಅಂತ ಪವಿತ್ರ ಕ್ಷೇತ್ರಗಳಿಗೆ ನೀವೇನೇ ಷಡ್ಯಂತ್ರ ಮಾಡಿದ್ರು ಕೂಡ ನಾವು ಮುಟ್ಲಿಕ್ಕೆ ಬಿಡಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತಿಡೀ ರಾಜ್ಯದ ಮೂಲೆಗಳಿಂದ, ದೇಶದ ಮೂಲೆಗಳಿಂದ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ಪಡಿತೇನೆ, ನಾನು ಪವಿತ್ರ ಆಗ್ತೇನೆ, ಅಲ್ಲಿನ ದಾಸೋಹಗಳಿಗೆ ಹೋಗಿ ನಾನು ಪ್ರಸಾದ ಮಾಡ್ತೇನೆ ಅಂತ ಹೇಳಿ ಇವತ್ತು ಒಂದೇ ಸಲ ಹರಿಬಿದ್ದು ಜನ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಸರ್ಕಾರ ನಿಮಗೆ ಮುಖಭಂಗ ಆಗಿದೆ, ನಿಮಗೆ ನಾಚಿಕೆ ಬರಬೇಕು. ಏನು SIT ತನಿಖೆ ಮಾಡಿದಿರಲ್ಲ, ಏನು ಫೇಕ್ ಜನ ಅಲ್ಲಿ ಆಟ ಆಡ್ತಾ ಇದ್ದೀರಲ್ಲ, ಅದಕ್ಕೆ ನೀವು SIT ತನಿಖೆ ಮಾಡಿರಿ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ನಿಮಗೆ ಕಾಳಜಿ ಇದ್ರು, ಚಿನ್ನಸ್ವಾಮಿ ಸ್ಟೇಡಿಯಂಕ ಸಾವಿರಾರು ಪೊಲೀಸರಿಗೆ ಒಂದ್ ವೇಳೆ ನೀವು ನಿಯೋಜನೆ ಮಾಡಿರಿ ಅಂದ್ರೆ ಇವತ್ತು ನಾವು 11 ಮಕ್ಕಳಿಗೆ ನಾವು ಕಳ್ಕೊತಿದಿಲ್ಲ, 11 ಅಮಾಯಕ ಮಕ್ಕಳಿಗೆ ನಾವು ಕಳ್ಕೊಂಡಿವಿ. ಆ ಕ್ರಿಕೆಟ್ ಪ್ಲೇಯರ್ಗಳ ಜೊತೆ ನಿಮ್ಮ ಮಕ್ಕಳು ಫೋಟೋ ತಕ್ಕೋಬೇಕಂತೇಳಿ ಹಪಾಪಿಗಾಗಿ ಈ ರಾಜ್ಯದ ಬಡವರ 11 ಮಕ್ಕಳಿಗೆ ಬಲಿ ತಗೊಂಡಿದ್ಯಾರಂದ್ರ ಇದೇ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಿಮ್ಗೆ ಗೊತ್ತಿರಲಿ, ನೀವು ಯಾವತ್ತು ಆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ, ಸಾಮಾಜಿಕ ಕಾರ್ಯ ಮಾಡತಕ್ಕಂಥ ವೀರೇಂದ್ರ ಹೆಗಡೆ ಅವರಿಗೆ, ಧರ್ಮಸ್ಥಳದ ಮಂಜುನಾಥನಿಗೆ ತಾವೇನು ಅಪಚಾರ ಮಾಡುವಂತ ಕೆಲಸ ನಿಮ್ಮಿಂದ ಏನಾಗ್ಯದಲ್ಲ, ಕಾಂಗ್ರೆಸ್ ಮುಖಂಡರಿಂದ ಏನಾಗ್ಯದಲ್ಲ, ಬರ್ತಿಟ್ಕೋರಿ. 100ಕ್ಕೆ 100 2028 ಚುನಾವಣೆ ಹೇಳಿದ ಜನ ನಿಮ್ಮ ಮನೆಗೆ ಕಳಿಸ್ತಾರ, ನನಗೆ ಭರವಸೆ ಇದೆ. ಹಾಗಾಗಿ ಇಡೀ ಬಸವ ಕಲ್ಯಾಣದ ಮಹಾಜನತೆಗೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರುಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದು ಆ ಧರ್ಮಸ್ಥಳದ ಧರ್ಮಾಧಿಕಾರಿ ಜೊತೆ, ಧರ್ಮಸ್ಥಳದ ಮಂಜುನಾಥನ ಭಕ್ತರು ನಾವೆಲ್ಲರೂ ಆ ಧರ್ಮಸ್ಥಳದ ಪವಿತ್ರ ಕ್ಷೇತ್ರಕ್ಕೆ ನಾವು ನಿಲ್ತೀವಿ, ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ತಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ಹಾಗಾಗಿ ಸಮಸ್ತ ಎಲ್ಲ ಆದರಣೀಯ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ, ಸಹೋದರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ಈ ಪ್ರತಿಭಟನೆ ಯಶಸ್ವಿಯಾಗಿದೆ. ಇನ್ನೊಂದು ರಾಜ್ಯದ ಅಧ್ಯಕ್ಷರಾದಂತ PY ವಿಜೇಂದ್ರ ಅವರು ರಾಜ್ಯದ ಮೂಲೆಗಳಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರಬೇಕು, ಅಲ್ಲಿ ಸುಮಾರು 1 ಲಕ್ಷ ಜನ ಸೇರಿಸಬೇಕು. ಭಾರತೀಯ ಜನತಾ ಪಾರ್ಟಿಯ ಏನು ನಮ್ಮ ಬೆಂಬಲ, ನಾವು ಮಂಜುನಾಥನ ಭಕ್ತರು, ಧರ್ಮಸ್ಥಳದ ಧರ್ಮಾಧಿಕಾರಿಯವರಿಗೆ ಬೆಂಬಲಕ್ಕಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರಲಿಕ್ಕೆ ಸೆಪ್ಟೆಂಬರ್ 1ರಂದು ಮತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗಬೇಕಾಗಿದೆ. ಅದರ ಬಗ್ಗೆ ನಾನು ನಿಮಗೆ ಮತ್ತೆ ತಿಳಿಸ್ತೇನೆ. ಹಾಗಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಸಮಸ್ತ ಬಸವ ಕಲ್ಯಾಣದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ, ವಿಶೇಷವಾಗಿ ಏನು ಆ ಧರ್ಮಸ್ಥಳದಿಂದ ಇವತ್ತು ಅನೇಕ ಜನರು ಕೂಡ ಮಂಜುನಾಥನ ಭಕ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಸಮಸ್ತ ಬಸವ ಕಲ್ಯಾಣ 2 ಮಂಡಲದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಬೋಲೋ ಹಾಗೂ ವಿಶೇಷವಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು, ಬೀದರ್ನಿಂದ ಬಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಹಾಗೂ ಈ ಪ್ರತಿಭಟನೆಯ ಮನವಿಯನ್ನ ತಾವು ತಗೊಳ್ಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ಸರ್
जरा हिंद जरा 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 और इधर फोटो जरा हिंद